ನೀನೂ ಭ್ರಷ್ಟ ನಾನೂ ಭ್ರಷ್ಟ ಅನ್ನೋಂಥ ಸ್ಥಿತಿ ಇವತ್ತಿನ ಕರ್ನಾಟಕದ ರಾಜಕೀಯದಲ್ಲಿದೆ. ಎಲ್ಲ ಪಕ್ಷಗಳು ನಿರ್ಧಾರ ಆಗ್ತಾ ಇದ್ದಿದ್ದು ಒಂದು ಐಡಿಯಾಲಜಿ ಮೇಲೆ. ಆದರೆ ಈಗೇನಾಗಿದೆ ಅಂದರೆ ಯಾವ ಪಕ್ಷಗಳಿಗೂ ಸ್ಟ್ರಾಂಗ್ ಆದ ಐಡಿಯಾಲಜಿ ಇಲ್ಲ. ಪಕ್ಷದ ಬಾವುಟ ಮತ್ತು ಚಿಹ್ನೆ ಬದಲಾವಣೆ ಆಗುತ್ತೆ ಅಂತ ಬಿಟ್ಟರೆ ಅವರ ವರ್ತನೆಗಳು ನಡವಳಿಕೆಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ದೇವರ ನಂಬಿಕೆ ಇಲ್ಲ ಅಂದರೆ ನನಗೆ ನಂಬಿಕೆ ಇಲ್ಲ, ಬೇರೆಯವರ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅಂದರೆ ನನಗೆ ಪೂಜೆ ಮಾಡೋದ್ರಿಂದ ದೇವರು ತಾನೆ, ನನಗೆ ಅಗತ್ಯ ಇಲ್ಲ ದೇವ್ರದ್ದು. ಆ ಕ್ರಿಮಿನಲ್ ಆಗೋದನ್ನು ತಪ್ಪಿಸಿರುವಂಥದ್ದು ಆ ದೇವರು ಅನ್ನುವಂಥ ನಂಬಿಕೆ. ಒಂದು ಕಾಲದಲ್ಲಿ ದೇಶಭಕ್ತಿ ಅಂದರೆ ಬ್ರಿಟಿಷರ ವಿರುದ್ಧ ನೀವು ಹೋರಾಡಬೇಕಾಗಿತ್ತು, ಬ್ರಿಟಿಷರು ಹೋದರು. ಈಗ ನಿಮ್ಮ ನಿಜವಾದ ದೇಶಭಕ್ತಿ ಅಂದರೆ ಯಾವುದು ಅಂದರೆ ರಾಜಕೀಯ ಅಂದರೆ ತಟಸ್ಥ ನಿಲುವು ಅಂತ ಹೇಳಿದ್ರೆ ಯಾವ ಮೀನಿಂಗ್ ಸರ್ ಅದು? ಈಗಿನ ರಾಜಕೀಯ ಅಂದರೆ ಬಹಳ ಕೆಟ್ಟೋಗ್ಬಿಟ್ಟಿದೆ. ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಬಹಳ ಫ್ಲಕ್ಚುಯೇಟ್ ಅಲ್ಲ, ನಾವೆಲ್ಲ ಯಂಗ್ಸ್ಟರ್ ಆಗಿರ್ಬೇಕಾದ್ರೆ ಒಂದು ರಾಜಕೀಯ ಅಂದರೆ ಅವಕ್ಕೊಂದು ಸಿದ್ಧಾಂತ ಅರ್ಥ ಇತ್ತು. ಉದಾಹರಣೆಗೆ BJP, ಆ ಕಾಲದಲ್ಲಿ ಜನಸಂಘ ಇತ್ತು, ಹಾಗೆಯೇ ಕಾಂಗ್ರೆಸ್ ಇತ್ತು, ಅಥವಾ ಬೇರೆ ಪಕ್ಷಗಳಿತ್ತು. ಆ ಎಲ್ಲ ಪಕ್ಷಗಳು ನಿರ್ಧಾರ ಆಗ್ತಾ ಇದ್ದಿದ್ದು ಒಂದು ಐಡಿಯಾಲಜಿ ಮೇಲೆ. ಐಡಿಯಾಲಜಿ ಇರ್ತಾ ಇತ್ತು. ಆದರೆ ಈಗೇನಾಗಿದೆ ಅಂದರೆ ಯಾವ ಪಕ್ಷಗಳಿಗೂ ಸ್ಟ್ರಾಂಗ್ ಆದ ಐಡಿಯಾಲಜಿ ಇಲ್ಲ, ನಿಲುವೇ ಇಲ್ಲ. ಎಲ್ಲ ಪಕ್ಷಗಳಲ್ಲೂ ಕರಪ್ಟ್ ಇದ್ದಾರೆ. ಈಗೇನಾಗಿದೆ ಅಂದರೆ BJPಯಲ್ಲಿರೋರು ಕಾಂಗ್ರೆಸ್ಸಲ್ಲಿರ್ತಾರೆ, ಕಾಂಗ್ರೆಸ್ಸಲ್ಲಿರೋರು BJPಯಲ್ಲಿರ್ತಾರೆ, ಎರಡರಲ್ಲೂ ಇರೋರು JDSಲ್ಲಿ ಇರ್ತಾರೆ. ಮನಸ್ಸು ಬಂದಾಗ ಪಕ್ಷಾಂತರ ಮಾಡ್ತಾರೆ. ನಮ್ಮ ಕಾಲದಲ್ಲೆಲ್ಲ ನಾವು ಹೆಂಗೆ ಇರಬೇಕಾದ್ರೆ ಪಕ್ಷಾಂತರ ಅನ್ನೋದು ಇಲ್ಲ. ಯಾರೋ ಒಬ್ರು ಒಂದು ಪಕ್ಷ ಬಿಟ್ಟು ಹೋದ್ರು ಅಂದ್ರೆ ಬಹಳ ದೊಡ್ಡ ಸುದ್ದಿ ಆಗೋದು, ಕ್ರೈಮ್ ಅದು. ಈ ಕ್ರೈಮ್ ಅದು. ಈಗ ಯಾರನ್ನು ಹೇಳ್ತಾರೆ, ಎಲ್ಲರೂ ಹೇಗೆ ಬೆಳೀತಾರೆ. ಆಮೇಲೆ ಈಗ ಪಕ್ಷದ ಬಾವುಟ ಮತ್ತು ಚಿಹ್ನೆ ಬದಲಾವಣೆ ಆಗುತ್ತೆ ಅಂತ ಬಿಟ್ಟರೆ ಅವರ ವರ್ತನೆಗಳು ನಡವಳಿಕೆಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಇವತ್ತಿನ ರಾಜಕೀಯದಲ್ಲಿ ನನ್ನ ನಂಬಿಕೆನೇ ಇಲ್ಲ. ಇವತ್ತು ಎಷ್ಟು ಕೆಟ್ಟೋಗಿದೆ ಅಂದರೆ ರಾಜಕೀಯ ಕೆಟ್ಟೋಗಿದೆ, ಅದೇನೋ ಸರಿ. ಆದರೆ ಈ ರಾಜಕೀಯನ ಕೆಡಿಸಿದವ್ರು ಯಾರು ಗೊತ್ತಾ? ನಾವು ಜನಗಳೇ. ಹೌದು. ಇವತ್ತು ನೋಡಿ, ನಾವು ಒಂದು ವೋಟ್ ತೊಗೋಬೇಕಾದ್ರೆ ರಾಜಕೀಯ ಪಕ್ಷದವ್ರ ಹತ್ರ ದುಡ್ಡು ಇಸ್ಕೊತೀವಿ. ಅವರೇನಾದರೂ ದುಡ್ಡು ಕೊಟ್ಟಿಲ್ಲ ಅಂದರೆ ನಾವು ವೋಟೇ ಹಾಕಲ್ಲ. ನಾವು ಎಲೆಕ್ಷನ್ ಟೈಮಲ್ಲಿ ಅನೇಕ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವತ್ತು ಎಷ್ಟು ದುಡ್ಡು ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾರೆ ಅನ್ನೋದ್ರ ಮೇಲೆ ಅವನಿಗೆ ವೋಟ್ ಹಾಕ್ತೀನಿ ಅನ್ನೋದು. ಇದು ಭಾಳ ಕೆಟ್ಟ ಸ್ವಭಾವ ಅಲ್ವಾ? ಹಾಗಾಗಿ ಇವತ್ತು ಯಾವ ರಾಜಕೀಯ ಪಕ್ಷದವರಿಗೂ ಜನಗಳನ್ನು ಸುಧಾರಿಸಬೇಕು, ದೇಶವನ್ನು ಸುಧಾರಿಸಬೇಕು ಅನ್ನುವಂಥದ್ದು ಇಲ್ಲ. ಕರ್ನಾಟಕದ ಮಟ್ಟಿಗಂತೂ ಎಲ್ಲ ರಾಜಕೀಯ ಪಕ್ಷಗಳು ಚಿತ್ರಾನ್ನ ಆಗ್ತಿದೆ. ನನಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಅವರ ಅಸ್ತಿತ್ವದಲ್ಲಿ ಇದ್ದಾರಷ್ಟೇ ಎಲ್ಲರೂ. ಹೌದು, ಎಲ್ಲ ನೋಡಿ ಏನಾಗಿದೆ ಅಂದರೆ ಬಹುತೇಕ ಎಲ್ಲರೂ ಭ್ರಷ್ಟರು. ಇವರು ಅಧಿಕಾರದಲ್ಲಿದ್ದಾಗ ಅವರ ಭ್ರಷ್ಟತೆಯನ್ನು ಇವ್ರು ತೆಗೆಯೋದಿಲ್ಲ, ಯಾಕಂದ್ರೆ ಇವ್ರು ಭ್ರಷ್ಟತೆ ತೆಗಿತಾರೆ ಅಂತ. ನೀವು ರಾಜಕೀಯ ಡೈಲಾಗ್ಗಳನ್ನು ನೋಡಿ, ಅಸೆಂಬ್ಲಿಲೇ ನೋಡಿ, ಒಬ್ಬ ಹೇಳೋವಂಥದ್ದು, ನೀನು ಜಾಸ್ತಿ ಮಾತಾಡಬೇಡ, ಹೇಳಿದ್ರೆ ನಾನು ತೆಗಿತೀನಿ, ನಾಳೆನೇ ಡಾಕ್ಯುಮೆಂಟ್ ತೆಗಿತೀನಿ, ನಾಳೆ ಮಾಡ್ತೀನಿ ಅಂದರೆ ಇವನೂ ಭ್ರಷ್ಟ ಅವನು ಭ್ರಷ್ಟ. ಅಂದರೆ ಅವನ ಪರವಾಗಿ ಇವನು ಹೇಳಕ್ಕೆ ಹೋದಾಗ ನೀನು ಮುಚ್ಕೊಂಡಿರು, ಇಲ್ಲದೆ ನಾನು ನಿಂದೆ ಹೇಳ್ತೀನಿ. ಅಂದರೆ ನೀನೂ ಭ್ರಷ್ಟ ನಾನೂ ಭ್ರಷ್ಟ ಅನ್ನೋಂಥ ಸ್ಥಿತಿ ಇವತ್ತಿನ ಕರ್ನಾಟಕದ ರಾಜಕೀಯದಲ್ಲಿದೆ. ಹಾಗಾಗಿ ಯಾವ ರಾಜ್ಯಕ್ಕೆ ಹೋಗಬೇಕಾಗಿಲ್ಲ ಅಂತ ಸಂಪೂರ್ಣ ತಟಸ್ಥ ನಿಲುವು ನಮ್ದು ಇವತ್ತು. ನಿಮ್ಮ ದೇವರು ಅಂತ ಕೇಳಿದ್ವಿ, ನನಗೆ ದೇವರು ಬೇಕಾಗಿಲ್ಲ ಅಂತ ಹೇಳಿದ್ರಿ. ಹೆಂಗೆ ಸರ್ ಅದು? ಇದು ಒಂದು ರೀತಿ ತುಂಬ ವಿಚಿತ್ರವಾದ ಪ್ರಶ್ನೆ ಅಂತ ನನಗನ್ಸುತ್ತೆ. ಇವತ್ತು ದೇವರನ್ನು ನಂಬುವಂಥ, ದೇವರಿಗೆ ನಡ್ಕೊಳ್ಳುವಂಥ ಸಮಾಜದಲ್ಲಿ ನಾವಿದ್ದೇವೆ ಎಲ್ಲರೂ. ಆದರೆ ಒಂದು ಕಾಲದವರೆಗೆ ದೇವರ ಬಗೆಗೆ ನನಗೆ ನಂಬಿಕೆ ಇತ್ತು, ಆದರೆ ಒಂದು ಹಂತ ಮೀರಿದ ಮೇಲೆ ದೇವರ ಬಗೆಗೆ ನಂಬಿಕೆ ಇಲ್ಲ. ಆದರೆ ದೇವರ ನಂಬಿಕೆ ಇಲ್ಲ ಅಂದರೆ ನನಗೆ ನಂಬಿಕೆ ಇಲ್ಲ, ಬೇರೆಯವರ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅಂದರೆ ಇವತ್ತಿನ ಸಮಾಜಕ್ಕೆ ಜನಗಳಿಗೆ ದೇವರು ಬೇಕು. ಇವತ್ತು ಆ ದೇವರು, ದೇವಸ್ಥಾನ, ದೇವರ ಕಲ್ಪನೆಯೇ ನಮ್ಮನ್ನ ಈ ಮಟ್ಟಕ್ಕೆ ತಂದಿದೆ, ಹಿಡಿದಿಡ್ತಾ ಇದೆ. ಆದರೆ ನನಗೆ ಯಾಕೆ ಬೇಡ ಅಂದರೆ ಆ ದೇವರು ಇಲ್ಲದೇನೆ ನಾನು ಏನೇನು ಸಾಧಿಸಬೇಕು, ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಬಲ್ಲೆ. ಯಾಕಂದರೆ ಈ ದೇವರು ಅನ್ನೋದು ಕೂಡ ನಂಬಿಕೆ ಪ್ರಶ್ನೆ.
ನಾನು ಹೇಗೆ ಪ್ಲಸಿಬೋ ಎಫೆಕ್ಟ್ ಹೇಳಿದ್ದೆ, ಆ ಪ್ಲಸಿಬೋ ಎಫೆಕ್ಟ್ ದೃಷ್ಟಿಯಿಂದ ದೇವರು ಬಹಳ ಒಳ್ಳೆ ಕೆಲಸ ಮಾಡ್ತಾನೆ ಆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಆದರೆ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತಲ್ಲ, ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಧಾರ್ಮಿಕ ಶ್ರದ್ಧೆಗಿಂತ ಆರ್ಕಿಟೆಕ್ಚರ್ ಮತ್ತು ಅಲ್ಲಿನ ಆಂಬಿಯನ್ಸ್ ದೃಷ್ಟಿಯಿಂದ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೇನೆ. ನನಗೆ ಪೂಜೆ ಮಾಡೋದ್ರಿಂದ ದೇವರು ತಾನೆ ನನಗೆ ಅಗತ್ಯ ಇಲ್ಲ ದೇವ್ರದ್ದು. ಯಾಕಂದರೆ ಯಾರಿಗೆ ಬೇಕೋ ಅವ್ರು ಇರಲಿ, ಆಮೇಲೆ ಯಾರು ನಂಬ್ತಾರೋ ಅವ್ರನ್ನ ನಾನು ನಂಬ್ತೇನೆ. ಯಾಕಂದ್ರೆ ಆ ದೇವರಿಂದ ಅನೇಕ ಒಳ್ಳೆಯ ಕೆಲಸಗಳಾಗ್ತವೆ. ಹೌದು, ಕಲೆ ಇವತ್ತು ಬದುಕಿರೋದೇ ದೇವರಿಂದ, ಶಿಲ್ಪಕಲೆ ಬದುಕಿರೋದು ಆ ದೇವರ ಕಲ್ಪನೆಯಿಂದ, ದೇವಾಲಯಗಳು ಇರೋದು ಅದರಿಂದ. ಹೀಗಾಗ್ಬಿಟ್ಟು ದೇವರು ಮನುಷ್ಯನಿಗೆ ಬೇಕು. ಯಾಕಂದರೆ ನಾವು ಹೇಳಿದಾಗ ಆ ನಂಬಿಕೆ ಅನ್ನೋದು ಇದೆಯಲ್ಲ, ನಂಬಿಕೆ ಅನ್ನೋದು ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಎಫೆಕ್ಟ್ ಮಾಡ್ತಾ ಹೋಗ್ತದೆ. ಹಾಗಾಗಿ ಅನೇಕ ಜನಕ್ಕೆ ನಂಬಿಕೆ ಬೇಕು, ಅದು ಬೇಕು, ದೇವರು ಬೇಕು. ಆಮೇಲೆ ಅದರಲ್ಲೂ ನಮ್ಮ ಸಮಾಜದಲ್ಲಿ ಸಾಮಾನ್ಯ ಜನ ಅಂತಿದ್ದಾರಲ್ಲ, ಅವರಿಗೆ ಆ ದೇವರ ನಂಬಿಕೆಯಿಂದಲೇ ಅವರು ಬೆಳೀತಾ ಹೋಗ್ತಾರೆ, ಒಳ್ಳೆಯವರಾಗ್ತಾರೆ. ಇವತ್ತು ಆ ದೇವರ ನಂಬಿಕೆ ಇಲ್ಲದೆ ಇದ್ದರೆ ಇಡೀ ವಿಶ್ವದಲ್ಲಿ ಎಲ್ಲ ಹಾಳಾಗೋದು. ಅನೇಕ ಜನ ಈಗಿರುವಂತಕ್ಕಿಂತ ಹೆಚ್ಚಾಗಿ ಕ್ರಿಮಿನಲ್ಸ್ ಆಗೋಗೋರು. ಆ ಕ್ರಿಮಿನಲ್ ಆಗೋದನ್ನು ತಪ್ಪಿಸಿರುವಂಥದ್ದು ಆ ದೇವರು ಅನ್ನುವಂಥ ನಂಬಿಕೆ. ಹಾಗಾಗಿ ದೇವರು ಎಲ್ಲರಿಗೂ ಬೇಕು, ಆದರೆ ನನಗೆ ಬೇಕಾಗಿಲ್ಲದೆ ಇರಬಹುದು, ಬೇರೆಯವರಿಗೆ ಬೇಕು. ಸೂಪರ್ ಸರ್. ನೀವು ದ್ವೇಷಿಸುವುದು ಅಂತ ಕೇಳಿದ್ದೀವಿ, ದುಷ್ಟ ವ್ಯಕ್ತಿಗಳನ್ನ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೇಳಿದ್ವಲ್ಲ. ಇವತ್ತು ನೀವು ಟಿ ವಿ ಪತ್ರಿಕೆಗಳು ಇದನ್ನೆಲ್ಲ ನೋಡಿದಾಗ ಎಷ್ಟು ಕಸಿವಿಸಿ ಆಗ್ತಾವಂದರೆ, ನಾವು ಈಗ ಒಂದು 50-60 ವರ್ಷಗಳ ಹಿಂದೆ ಯಾವುದೋ ಒಂದು ನೆಗೆಟಿವ್, ಇದು ಒಂದು ಮರ್ಡರ್, ಒಂದು ರೇಪೋ ಕೇಳಿದಾಗ ಎಷ್ಟು ಕಸಿವಿಸಿ ಆಗ್ತಾಯಿತ್ತಪ್ಪ ಅಪ್ಪ ಅಂತ ಇದ್ವಿ. ಇವನು ಎಂಥ ಕೆಟ್ಟ ವ್ಯಕ್ತಿಗಳು, ರೇಪ್ ಮಾಡಿದವನು ಅಥವಾ ಭ್ರಷ್ಟಾಚಾರ ಮಾಡಿದವನು ಎಂಥ ಆಗ್ತೀನಿ. ಇವತ್ತು ಭಾಳ ಜನ ಹಾಗೆ ಇರ್ಬೇಕಾದ್ರೆ ಯಾರು ನಂಬ್ತೀರಿ, ಯಾರು ಬಿಡ್ತೀರಿ? ಎಲ್ಲ ದುಷ್ಟ ವ್ಯಕ್ತಿಗಳನ್ನು ದ್ವೇಷಿಸಬೇಕು ಅನಿಸುತ್ತೆ, ಆದರೆ ದ್ವೇಷ ಮಾಡ್ತೀವಿ ಅಷ್ಟೇ. ಅವರ ಮೇಲೆ ಯಾವುದೇ ಪರಿಣಾಮ ಬೀರುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಇವತ್ತಿರುವಂಥ ಕಾನೂನು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಲ್ಲವೂ ಅವರಿಗೂ ಪೂರಕವಾಗಿದೆ. ಇವತ್ತು ಇನ್ನೊಂದು ಉದಾಹರಣೆ ನೋಡಿ, ಹೇಗೆ ಭ್ರಷ್ಟಾಚಾರ ಅನ್ನೋದಿದೆ ಅಂದರೆ, ನಮ್ಮ ಯಾವುದೇ ಪೊಲಿಟಿಷಿಯನ್ ತೆಗೆದುಕೊಳ್ಳಿ, 100ರಲ್ಲಿ 98 ಜನ ಅಥವಾ 99 ಜನ ಅವರು ಪಾಲಿಟಿಕ್ಸ್ಗೆ ಎಂಟ್ರಾಗಬೇಕಾದ್ರೆ ಅವರ ಆಸ್ತಿ ಎಷ್ಟಿತ್ತು, ಅವರು ಸಾಮಾನ್ಯ ಒಬ್ಬ ನಾಗರಿಕರಾಗಿದ್ದರೆ ಎಷ್ಟರ ಮಟ್ಟಿಗೆ ಹಣ ಮಾಡ್ಬೋದಾಗಿತ್ತು ನೋಡಿ. ಅವರಿಗಿರುವಂಥ ಈಗಿನ ಇದನ್ನು ನೋಡಿ. ನನ್ನ ಹೆಸರುಗಳು ಹೇಳಬೇಕಾಗಿಲ್ಲ, ಕರೆಕ್ಟ್. ಯಾವುದೇ ಅವ್ರು ಹೇಗೆ ಮಾಡಿದ್ರು, ಎಷ್ಟು ಭ್ರಷ್ಟರಾಗಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದ್ನಲ್ಲ, ಒಬ್ಬರನ್ನೊಬ್ಬರು ಅವ್ರು ಸಪೋರ್ಟ್ ಮಾಡ್ಕೊಂಡಿರ್ತಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವತ್ತಿರೋದು. ಒಂದು ಪಾರ್ಟಿ, ಎ ಪಾರ್ಟಿ ಬಿ ಪಾರ್ಟಿ ಅವ್ರಿಗನ್ನ ಅವರ ಅಧಿಕಾರದಲ್ಲಿರುವಾಗ ಆ್ಯಕ್ಷನ್ ತಗೊಳ್ಳಲ್ಲ. ಬಿ ಪಾರ್ಟಿಯಲ್ಲಿರೋರು ಎ ಪಾರ್ಟಿಯವ್ರ ಮೇಲೆ ಅಧಿಕಾರ ಚಲಾಯಿಸೋದಿಲ್ಲ. ಸುಮ್ಮನೆ ಹೇಳ್ತಾರೆ ಜನಗಳಿಗೆ, ನೋಡಿ ನಮ್ಮ ಹತ್ರ ದಾಖಲೆ ಇದೆ, ಆ ಟೇಪ್ ಇದೆ, ಆ ಇದಿದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವತ್ತಿರೋದು. ಈ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವಂಥ ಈ ಎಲ್ಲ ಭ್ರಷ್ಟ ವ್ಯಕ್ತಿಗಳನ್ನು, ದುಷ್ಟ ವ್ಯಕ್ತಿಗಳನ್ನು ನಾನು ದ್ವೇಷ ಮಾಡ್ತೇನೆ. ಇಂದಿನ ವ್ಯವಸ್ಥೆ ಅಂದ್ರೆ ತುಂಬ ಕೆಟ್ಟದಾಗಿದೆ ಅಂದರೆ ಹೇಳ್ದಲ್ಲ, ಈಗ ಎಕ್ಸ್ಪ್ಲೈನ್ ಮಾಡ್ದಲ್ಲ, ಎಲ್ಲ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಸಮಾಜ ಎಷ್ಟು ನೋಡಿ, ನಮ್ಮ ಸಮಾಜ ಹೇಗಿದೆ ಅಂದರೆ, ದುಡ್ಡು ಮಾಡಿದವನಿಗೆ ಬೆಲೆ ಕೊಡ್ತಾರೆ. ದುಡ್ಡಿನಿಂದ ಅಳಿಯುವಂಥದ್ದು, ಅವನಿಗಿರುವಂಥ ನಡತೆಯಿಂದ, ಅವನಿರುವಂಥ ಸಾಧನೆಯಿಂದ, ಅವನ ಕಲೆಯಲ್ಲಿ ಎಷ್ಟು ಸಾಧನೆ ಮಾಡಿದ್ದಾನೆ ಅಥವಾ ಸ್ಪೋರ್ಟ್ಸಲ್ಲಿ ಅಳಿಯಲ್ಲ, ಎಷ್ಟು ದುಡ್ಡು ಮಾಡಿದ ಬಟ್ಟೆ. ಹಾಗಾಗಿ ಒಂಥರ ಆರ್ಟಿಫಿಷಿಯಲ್ ಸಮಾಜ, ಆರ್ಟಿಫಿಷಿಯಲ್ ವ್ಯವಸ್ಥೆ ಸಂಪೂರ್ಣ ಕೆಟ್ಟೋಗಿದೆ. ನಾವು ಅಂದ್ಕೊಳ್ತಾ ಇದ್ವಿ ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಸಮಾಜ ಇಷ್ಟು ಕೆಟ್ಟೋಗಿದೆ, ನಾವು ದೊಡ್ಡವ್ರು ಆಗ್ತಾ ಒಳ್ಳೇದಾಗ್ಬೋದು ಅಂತೇಳಿ. ಅದಕ್ಕಿಂತ ಕೆಟ್ಟದ್ದು ಆಗ್ತಾ ಹೋಗ್ತಾ ಇದೆ. ಅಂದರೆ ತುಂಬ ಕೆಟ್ಟ ವ್ಯವಸ್ಥೆ ಇವತ್ತು ಇದ್ದೀವಿ. ಅಂಥ ಸಮಾಜದಲ್ಲಿ ನಾವು ಬದುಕಿದ್ದೇವೆ. ಆದರೆ ಆ ಸಮಾಜವನ್ನು, ಆ ಕೆಟ್ಟ ವ್ಯವಸ್ಥೆಯನ್ನು ಸರಿಪಡಿಸಲಾಗದ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲ ಒಂದು ರೀತಿ ಅಸಹಾಯಕರಾಗಿದ್ದೇವೆ. ಸಮಾಜವನ್ನು ಸರಿ ಮಾಡಬೇಕು, ಆದರೆ ಅದನ್ನು ಮಾಡದೇ ಇರುವಂಥ ಸ್ಥಿತಿಲಿ ನಾವಿದ್ದೇವೆ. ಯಾರು ಸರಿ ಮಾಡ್ಬೋದು ಅವ್ರು ಮಾಡ್ತಾ ಇಲ್ಲ, ಮಾಡೋಕ್ಕಾಗದೇ ಇರುವಂಥವ್ರು ನಮ್ಮಂಥವ್ರು ಸುಮ್ಮನೆ ತಾತಯಿಸ್ತೀವಿ, ಆಗಬೇಕು ಅಂತೇಳಿ. ಆದರೆ ಹಾಗೆ ಆಗೋದು ಸಾಧ್ಯ ಇವತ್ತಿನ ಸಂದರ್ಭದಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಹೌದೌದು ಸರ್. ಹೌದು. ತಾಯಿ ಬಗ್ಗೆ ಕೇಳಿದ್ವಿ, ತುಂಬ ಗೌರವ, ಶ್ರದ್ಧೆ ಇದೆ ಅಂತ ಹೇಳಿದ್ರಿ. ಹೌದು. ಏನಂದರೆ ವಿಶೇಷದ ನಮ್ಮ ತಾಯಿ, ಅವರು ಹಳ್ಳಿಯಿಂದ ಬಂದವರು, ಹಳ್ಳಿಲಿದ್ದವರು, ಹಳ್ಳಿಯಲ್ಲೇ ಇದ್ದರೂ ಕೂಡ ಆಗಿನ ಕಾಲದಲ್ಲಿ ಎಷ್ಟು ಮಕ್ಕಳನ್ನು, ಒಂದೊಂದು ಫ್ಯಾಮಿಲಿಯಲ್ಲಿ ಡಜನ್ಗಟ್ಟಲೆ ಮಕ್ಕಳು. ಅವಾಗ 5ಕ್ಕಿಂತ ಜಾಸ್ತಿ ಮಕ್ಕಳ ಎಲ್ಲ ಫ್ಯಾಮಿಲಿ. ಅಷ್ಟು ಜನರನ್ನು ಅವ್ರು ಸಾಕಿ ಬೆಳೆಸ್ತಾ ಇದ್ರಲ್ಲ, ಎಷ್ಟು ಕಷ್ಟಪಟ್ಟಿರ್ಬೇಕು ಹೇಳಿ. ಗ್ರೇಟ್.
ಅವರು ಬರೀ ಬಾಣಂತನ ಮಾತ್ರ ಅಲ್ಲ, ಗರ್ಭ ಧರಿಸೋದು ಅಷ್ಟೇ ಅಲ್ಲ, ಬಾಣಂತನ ಅಷ್ಟೇ ಅಲ್ಲ, ಆಮೇಲೆ ಬೆಳೆಸೋದು, ಹೀಗೆ ಎಲ್ಲ ಅವರು ಗ್ಯಾಪೇ ಇಲ್ವಾ ಸರ್? ನಮ್ಮ ತಾಯಿ ಅಂತೂ ನಮ್ಗೆಲ್ಲಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ಅಂದರೆ, ಅವ್ರು ಊಟ ಮಾಡೋದು ಬಿಟ್ಟು ನಮ್ಗೆ ಹಾಕೋದು. ಯಾಕಂದ್ರೆ ಅಷ್ಟು ಜನ ಮಕ್ಕಳು. ಕರೆಕ್ಟ್. ನಾವೇನು ದೊಡ್ಡ ಶ್ರೀಮಂತ ಫ್ಯಾಮಿಲಿಯಿಂದ ಬಂದಿರಲ್ಲ, ಒಂಥರ ಲೋಯರ್ ಮಿಡ್ಲ್ ಕ್ಲಾಸಿಂದ. ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರಲ್ಲ. ಇವತ್ತು ನಾವು ಯೋಚನೆ ಮಾಡಿದರೆ ಅವರಿಂದ ನಾವು ಪಡೆದುಕೊಂಡು ಅಲ್ಲ, ಅದಕ್ಕೆ ನಾವು ವಾಪಸ್ ಕೊಟ್ವಾ? ಖಂಡಿತ ಇಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಯಾವ ತ್ಯಾಗ ನಮಗೋಸ್ಕರ ಮಾಡಿದ್ವೋ, ನಾವು ಅದು ಯಾವುದನ್ನು ಕೊಟ್ಟಿಲ್ಲ. ಅಷ್ಟು ಕೆಟ್ಟ ಮಕ್ಕಳುಗಳು ನಾವು ಇವತ್ತಾಗಿದ್ದೇವೆ, ಕೆಟ್ಟ ಮಕ್ಕಳುಗಳು ನಾವು. ಯಾಕಂದರೆ ಅವರ ಸಾಧನೆಗೆ, ಅವರ ತ್ಯಾಗಕ್ಕೆ ಸರಿ ತೂಗಿಸುವಂಥ ನೆಲೆಯಲ್ಲಿ ನಾವು ಅವರಿಗೆ ವಾಪಸ್ ಸ್ಪಂದಿಸಿಲ್ಲ. ಹೌದು. ಹಾಗಾಗಿ ಈ ತಾಯಿಯ ಬಗ್ಗೆ ನನಗೆ ಇವತ್ತಿಗೂ ಬಹಳ ಗೌರವ ಇದೆ. ಅಂದರೆ ಅವತ್ತಿನ ಕಾಲದ ತಾಯಿದಿರಿಂದಲೇ ಇವತ್ತು ಈಗ ನಿಮ್ಮ ಜನ್ರೇಷನ್ನಲ್ಲಿ ನಮ್ಮ ದೇಶ ಈ ಮಟ್ಟಕ್ಕೆ ನಿಂತಿದೆ, ಹಿಂಗೆ ಬೆಳೆದಿದೆ ಅಂದರೆ ಅದು ಆ ತಾಯಿದಿರೇ ಕಾರಣ. ಹೌದು 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 ಹೌದು. ಭಾಳ ನಿಮ್ಮ ಸಾಧನೆ ಅದೆಲ್ಲದಕ್ಕೂ ಅವ್ರು ಮೇಜರ್ ಕಾಂಟ್ರಿಬ್ಯೂಟರ್ ಆಗ್ತಾರೆ. ನೋಡಿ, ಈ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಕೆಟ್ಟ ತಂದೆ ಸಿಗ್ಬೋದು, ಕುಪಿತಾ ಭವತಿ ಕುಮಾತ ನ ಭವತಿ. ತಂದೆ ಕೆಟ್ಟವರಾಗ್ಬೋದು, ಆದರೆ ತಾಯಿ ಕೆಟ್ಟವ್ರು ಸಿಗೋಕ್ಕೆ ಚಾನ್ಸೇ ಇಲ್ಲ. ಕುಮಾತ ನ ಭವತಿ, ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ನಾವು ಹಾಗೇನೆ ನೋಡ್ಕೊಂಡು ಬಂದಿದ್ದೀವಿ. ಬ್ಯೂಟಿಫುಲ್ ಸರ್. ಸರ್, ಅಂತೆ ಈ ಜನರಲ್ ಆಗಿ ನಮ್ಮ ಕನ್ನಡದ ಬಗ್ಗೆ ಕೇಳಿದೆ. ಕನ್ನಡ ಅಂತ ನನ್ನ ಮಾತೃಭಾಷೆ ಅಂತ ಹೇಳಿದೆ. ಸೊ ಇನ್ ಜನರಲ್ ಅಲ್ಲ, ಸ್ವಾಭಾವಿಕವಾಗೇ ನಾನು ಕನ್ನಡದಲ್ಲೇ ಬೆಳೆದವನು, ಕನ್ನಡವನ್ನೇ ಕಲ್ತಿರುವಂಥವನು, ಕನ್ನಡದಲ್ಲೇ ಎಲ್ಲ ಸಾಧನೆಗಳನ್ನು ಮಾಡಿರೋದ್ರಿಂದ ಕನ್ನಡದ ಬಗ್ಗೆ ತುಂಬ ಗೌರವ. ಒಂದು ಕಾಲದಲ್ಲಂತೂ ನಾವೆಲ್ಲ ಕನ್ನಡ ಹೋರಾಟಗಾರರಾಗಿದ್ವಿ. ಯಾವಾಗ ಗೋಕಾಕ್ ಚಳವಳಿ ಬಂತು, ಆ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ನಾವು ಕಲಾವಿದರು ಅನೇಕ ಜನ ತುಂಬ ಸ್ಟ್ರಾಂಗಾಗಿ ಭಾಗವಹಿಸಿದ್ವಿ. ಆದರೆ ಇವತ್ತಿನ ಗೋಕಾಕ್ ಚಳವಳಿಯ ಇತಿಹಾಸದಲ್ಲಿ ನಮ್ಮ ಹೆಸರುಗಳು ದಾಖಲಾಗಿಲ್ಲ. ನಾವು ಎಷ್ಟು ದಿವಸ ಮನೆ ಮಠ ಬಿಟ್ಟು ಗೋಕಾಕ್ ಚಳವಳಿಗೋಸ್ಕರ ಕೆಲಸ ಮಾಡಿದ್ವಿ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ. ಹಾಗೆ ಕನ್ನಡ ಹೋರಾಟದ ನೆಲೆಯಲ್ಲಿ ನಾವು ತುಂಬ ಕೆಲಸ ಮಾಡಿದ್ವಿ. ಹಾಗೆ ಕನ್ನಡ ಭಾಷೆ ಬಗ್ಗೆ ನಾನು ಮ್ಯಾಕ್ಸಿಮಮ್ ಓದಿರೋದು ಕನ್ನಡ ಪುಸ್ತಕಗಳನ್ನೇ. ಕನ್ನಡ ಆದರೆ ಇವತ್ತಿನ ಆರ್ಟ್ನ ದೃಷ್ಟಿಯಿಂದ ತಿಳ್ಕೊಬೇಕಂದ್ರೆ ಕನ್ನಡದಲ್ಲಿ ಒಳ್ಳೆಯ ಪುಸ್ತಕಗಳು ಇಲ್ಲದೇ ಇರೋದ್ರಿಂದ ನಾನು ಅನೇಕ ಇಂಗ್ಲೀಷ್ ಪುಸ್ತಕಗಳನ್ನು ಅನಿವಾರ್ಯವಾಗಿ ಓದಬೇಕಾಯ್ತು, ಕನ್ನಡದಲ್ಲಿ ಇಲ್ಲದೇ ಇರೋದ್ರಿಂದ. ಅದು ಬಿಟ್ಟರೆ ಕನ್ನಡ ಪುಸ್ತಕಗಳನ್ನು ಇವತ್ತಿಗೂ ನಾನು ಓದ್ತೇನೆ. ಅವುಗಳನ್ನು ಇಟ್ಕೊಂಡು ಕಾಪಾಡ್ಕೊಂಡು ಬಂದಿದ್ದೇನೆ. ನಾನು ಪ್ರೀತಿ ಬಗ್ಗೆ ನೀವು ಎಲ್ಲ ಉತ್ತಮರನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ದಲ್ಲ, ಎಲ್ಲ ಕೆಟ್ಟ ಜನಗಳನ್ನು ದ್ವೇಷ ಮಾಡ್ತೇವೆ. ಯಾರು ಒಳ್ಳೆಯವರಿದ್ದಾರೆ ಅವ್ರನ್ನ ಪ್ರೀತಿ ಮಾಡ್ತೇವೆ. ಪ್ರೀತಿಸಿವಿ ಅಂದರೆ ಬರೀ ಲವ್ ಅಂದರೆ ಬೇರೆ ಬೇರೆ ಲವ್ವನ್ನು ಬೇರೆ ಬೇರೆ ದೃಷ್ಟಿಯಿಂದ ನಾನು ಅವ್ರ ಕಂಡ್ರೆ ನಮ್ಗೆ ತುಂಬ ಇಷ್ಟ. ಯಾರು ಒಳ್ಳೆಯ ಜನಗಳಿದ್ದಾರಲ್ಲ, ಅವರು ನಮ್ಗೆ ಹತ್ತಿರ ಇದ್ದಾರೋ ಇಲ್ವೋ ಅಥವಾ ದೂರ ಇದ್ದಾರೋ, ಆದರೆ ಅವ್ರ ಬಗ್ಗೆ ನಮ್ಗೆ ತುಂಬ ಗೌರವ, ಅವ್ರ ಬಗ್ಗೆ ಪ್ರೀತಿ ನಮಗೆ. ಸರ್, ಸ್ನೇಹ ಅಂತ ಹೇಳಿದ್ವಿ. ನಿಜ ಸ್ನೇಹ ತುಂಬ ಕಡಿಮೆ ಜನರೊಂದಿಗೆ ಅಂತ ಹಾಕಿದೆ. ಇವತ್ತು ಸ್ನೇಹ ಅನ್ನೋದು ಏನಾಗಿದೆ ಅಂದರೆ ಕಾಲದಿಂದ ಕಾಲಕ್ಕೆ ಬದಲಾವಣೆ. ನಾವು ಎಲ್ಲೆಲ್ಲಿ ಪರಿಸರಿ, ನಾವು ಊರಿನಲ್ಲಿ ಇರಬೇಕಾದ್ರೆ ನಮಗಿದ್ದ ಸ್ನೇಹಿತರೇ ಬೇರೆ, ನಾನು ದಾವಣಗೆರೆ ಹೋದಾಗ ಅಲ್ಲಿ ಬಂದ ಸ್ನೇಹಿತರೇ ಬೇರೆ, ಬೆಂಗಳೂರಿಗೆ ಬಂದಾಗಿರುವಂಥ ಸ್ನೇಹಿತರೇ ಬೇರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ನೇಹಿತರು ಬಂದದ ಕಾರಣದಿಂದ ಇಂಥವರೇ ನಿಜವಾದ ಸ್ನೇಹಿತರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಬಾಲ್ಯದಲ್ಲಿದ್ದಾಗಿನ ಸ್ನೇಹಿತರುಗಳಿಗೆ ನಮ್ಮ ಜೊತೆಗಿಲ್ಲ, ಇದ್ದರೂ ಕೂಡ ಅವ್ರು ಬೇರೆ ಊರುಗಳಲ್ಲಿ ಅವರವರ ಸಂಸಾರದಲ್ಲಿದ್ದಾರೆ. ಅಥವಾ ಈಗಿರೋರು ಈಗ ಟೆಂಪ್ರರಿಯಾಗಿ ನಮ್ಮ ಜೊತೆ ಸ್ನೇಹದಲ್ಲಿದ್ದಾರೆ ಹೊರತು ಶಾಶ್ವತದವರಲ್ಲ. ಹಾಗಾಗಿ ಶಾಶ್ವತವಾದ ಸ್ನೇಹ ಅನ್ನುವಂಥದ್ದು ನನ್ನ ಜೀವನದಲ್ಲಿಲ್ಲ. ಆಮೇಲೆ ನನಗಿರುವಂಥ ಗುಣದಿಂದಾಗಿ ನಾನು ತುಂಬ ಇಂಟ್ರೋವರ್ಟ್. ಆ ಇಂಟ್ರೋವರ್ಟ್ ಗುಣದಿಂದಾಗಿ ನನಗಿರುವಂಥ ಸ್ನೇಹಿತರ ಸಂಖ್ಯೆ ಕೂಡ ತುಂಬ ಕಮ್ಮಿ. ಅದರಲ್ಲೂ ಸ್ನೇಹಿತರು ಕೆಟ್ಟವರು ಅಂತ ಗೊತ್ತಾಗ್ತಿದ್ದಂಗೆ ಅವ್ರು ನಾನು ದೂರ ಸರಿಸ್ಬಿಡ್ತೀನಿ. ಹಾಗಾಗಿ ಐ ಹ್ಯಾವ್ ಎ ವೆರಿ ಮಿನಿಮಮ್ ಫ್ರೆಂಡ್ಸ್. ಸರ್, ಹಾಗೆ ಒಂದು ಬರಹ ಸಂದೇಶ ಅಂತ ನಿಮ್ಮಿಂದ ಕೇಳಿದ್ವಿ. ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನಮ್ಮ ದೇಶ ಮುನ್ನಡೆಯಲಿ ಅಂತ. ಹೌದು. ಈಗ ಏನಂದರೆ ನಮ್ಮ ದೇಶದ ದೃಷ್ಟಿಯಿಂದ, ಸಮಾಜ ದೃಷ್ಟಿಯಿಂದ ಇರುವಂಥ ಒಂದು ಸವಾಲು ಅಂದರೆ ಇಡೀ ನಮ್ಮ ದೇಶವನ್ನು ಚೆನ್ನಾಗಿ ಮಾಡಬೇಕು, ನಮ್ಮ ರಾಜ್ಯವನ್ನು ಚೆನ್ನಾಗಿ ಮಾಡಬೇಕು, ನಮ್ಮ ಸಮಾಜವನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಯಾರು ಮಾಡಬೇಕು? ಪ್ರತಿಯೊಬ್ಬ ಇದು ಸರ್ವಾಂಗೀಣ ನೆಲೆಯಲ್ಲಿ ಆಗಬೇಕಾದಂಥ ಕೆಲಸ. ನಾನು ಬರೀ ಚಿತ್ರಕಲಾವಿದ ಆಗ್ಬಿಟ್ಟು ನಾನು ಒಬ್ಬನೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸಿನಿಮಾದವರು ಸಿನಿಮಾ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ದುಡ್ದಾಗ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ. ನನಗೆ ಈಗ ಒಂದು ಪುಸ್ತಕದ ನೆನಪು ಬರ್ತದೆ. ದತ್ತೋಪಂತ ಟೇಂಗಡಿ ಅಂತ ಒಬ್ಬರು ಸಮಾಜ ಸೇವಕರಿದ್ದರು. ಅವರು ಒಂದು ಪುಸ್ತಕ ಬರೆದಿದ್ದರು, ದೇಶಭಕ್ತಿಯ ನವೀನ ಅರ್ಥ ಅಂತ. ಅವ್ರು ಹೇಳಿದ್ದಿದ್ದೇನೆ, ಒಂದು ಕಾಲದಲ್ಲಿ ದೇಶಭಕ್ತಿ ಅಂದರೆ ಬ್ರಿಟಿಷರ ವಿರುದ್ಧ ನೀವು ಹೋರಾಡಬೇಕಾಗಿತ್ತು. ಬ್ರಿಟಿಷರು ಹೋದರು. ಈಗ ನಿಮ್ಮ ನಿಜವಾದ ದೇಶಭಕ್ತಿ ಅಂದರೆ ಯಾವುದು ಅಂದರೆ
ಇವತ್ತು ನೀವು ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಆ ಕ್ಷೇತ್ರದಲ್ಲಿನ ನೆಗೆಟಿವ್ ಅಂಶಗಳ ವಿರುದ್ಧ ಹೋರಾಡೋದು, ಪಾಸಿಟಿವ್ ಅಂಶಗಳ ಪರವಾಗಿ ಕೆಲಸ ಮಾಡೋದು, ಅದೇ ದೇಶಭಕ್ತಿ ಆಗ್ತದೆ ಅನ್ನುವಂಥದ್ದು. ನಾನು ಇವತ್ತಿಗೂ ಅದನ್ನೇ ನಂಬ್ಕೊಂಡಿರುವಂಥದ್ದು. ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ನಕಾರಾತ್ಮಕವಾದಂಥ ಕೆಲಸಗಳನ್ನು ಬಿಟ್ಟು ಸಕಾರಾತ್ಮಕವಾಗಿ ಕೆಲಸ ಮಾಡಿದರೆ ದೇಶ ಬೆಳೀತದೆ, ರಾಜ್ಯ ಬೆಳೀತದೆ, ಸಮಾಜ ಬೆಳೀತದೆ ಅಂತ ನನ್ನ ನಂಬಿಕೆ. ಸೂಪರ್ ಸರ್. ಸರ್ ಹಾಗೆ ನಮ್ಮ ಲಾಫ್ಟಿ ಲ್ಯಾಂಡ್ ಬಗ್ಗೆ ಒಂದು ಮಾತು ಅಂತ ಕೇಳಿದ್ವಿ. ಒಳ್ಳೆಯದನ್ನು ಜನಕ್ಕೆ ತಲುಪಿಸುವ ಕೆಲಸ ಮಾಡ್ತಿದ್ದೀರಿ, ಮುಂದುವರಿಸಿ ಅಂತ ಹೇಳಿದ್ರಿ. ಈಗ ಹಂಗೆ ಜನರಲಾಗಿ ನಮ್ಮ ಲಾಫ್ಟಿ ಲ್ಯಾಂಡ್ ಬಗ್ಗೆ ಹೇಳೋದಾದ್ರೆ, ಈಗ ಏನಾಗಿದೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ತಂತ್ರಜ್ಞಾನ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ. ಆಯಾ ಕಾಲಕ್ಕೆ ತಕ್ಕಂಥ ನಾವು ಮಾಧ್ಯಮಗಳನ್ನು ಆರಿಸ್ಕೋಬೇಕಾಗ್ತದೆ. ವಿಶೇಷದ ಕೋವಿಡ್ನ ಸಂದರ್ಭ ನಮ್ಮ ಮನುಷ್ಯ ಸಮಾಜಕ್ಕೆ ಒಂದು ಪಾಠ ಕಲಿಸ್ಬಿಡ್ತು. ಹೌದು. ಹೇಗೆಂದರೆ ನಮ್ಮ ಕಂಪ್ಯೂಟ್ರಲ್ಲಿ ರೀಸೆಟ್ ಬಟನ್ ಇದ್ದಂಗೆ ಈ ಕೋವಿಡ್ ನಮ್ಮ ಇಡೀ ಜೀವನದ ರೀಸೆಟ್ ಬಟನ್ ಒತ್ತಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಹಳೆಯ ಅನೇಕ ಸಂಗತಿಗಳಿಗೆ ಮರಳಬೇಕಾಯ್ತು. ನಮ್ಮ ಸಮಾಜವನ್ನು ಪ್ರೀತಿಸೋದು, ನಮ್ಮ ಕುಟುಂಬವನ್ನು ಪ್ರೀತಿಸೋದು, ನಮ್ಮ ಸ್ನೇಹಿತರನ್ನು ಪ್ರೀತಿಸೋದು, ಹಣಕ್ಕಿಂತ ಆರೋಗ್ಯ ಮುಖ್ಯ, ಹಣಕ್ಕಿಂತ ನಮ್ಮ ದೇಹ ಮುಖ್ಯ, ನಮ್ಮ ಕೌಟುಂಬಿಕ ಪ್ರೀತಿ ಮುಖ್ಯ ಅನ್ನೋದನ್ನೆಲ್ಲ ಕಲಿಸ್ತಲ್ಲ. ಹಾಗೇ ತಾಂತ್ರಿಕವಾಗಿ ಕೂಡ ನಮ್ಮ ಮೇಲೆ ಅನೇಕ ಪರಿಣಾಮ ಬೀರ್ತದೆ. ಆವಾಗ ನಾವು ಫಿಸಿಕಲಾಗಿ ಸೇರೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆನ್ಲೈನ್ ಬಂತು. ಹಾಗೆ ಆನ್ಲೈನಿಗೆ ನಾವು ಆ ಒಂದು ಮಾಧ್ಯಮಕ್ಕೆ ಒಗ್ಗಿಸ್ಕೊಂಡವರು ಮುಂದೆ ಎಲ್ಲ ಕಡೆ ಆನ್ಲೈನ್ ಪಾಠಗಳು, ಆನ್ಲೈನ್. ಇವತ್ತು ನಮ್ಮ ಸಮಾಜವನ್ನು, ಜನಗಳನ್ನು ತಲುಪಕ್ಕಿರುವಂಥ ಒಂದು ಮೀಡಿಯಮ್ ಅಂದರೆ ಆನ್ಲೈನ್. ಅದರಲ್ಲೂ ಯೂಟ್ಯೂಬ್ ಚಾನಲು, ಬೇರೆ ಬೇರೆ ಚಾನಲ್ಗಳ ಮೂಲಕ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಡೆಮೋಕ್ರೆಟಿಕ್ ಸ್ಪೇಸ್ ಇವತ್ತು ಈ ಚಾನಲ್ಗಳಿಂದ ಸಿಕ್ಕಿದೆ. ಈಗ ಬೇರೆ ಸಿನಿಮಾಗೆ ಹೋದರೆ ಸಿನಿಮಾ ನೋಡಬೇಕು, ಪುಸ್ತಕ ಓದಬೇಕು ಮತ್ತೊಂದರೆ ಅಲ್ಲಿ ನಮ್ಗೆ ಆಯ್ಕೆಯ ಸ್ವಾತಂತ್ರ್ಯ ಕಮ್ಮಿ. ಇಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ನಮಗಿದೆ. ನಮಗೆ ಬೇಕಾದನ್ನು ನೋಡ್ಬೋದು, ಬೇಡ ಅಂದರೆ ಮುಚ್ಚಿಡ್ಬೋದು. ಹಾಗೆ ಈಗಿನ ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಲಾಫ್ಟಿ ಲ್ಯಾಂಡ್ ಅವರು ಯೂಟ್ಯೂಬ್ ಚಾನಲ್ ಆರಿಸ್ಕೊಂಡು ನಮ್ಮಂಥ ಅನೇಕ ಕಲಾವಿದರನ್ನು ಪರಿಚಯ ಮಾಡಿಕೊಂಡು ಸಮಾಜಕ್ಕೆ ಅದನ್ನು ಪ್ರಚಾರ ಮಾಡುವಂಥ, ಪ್ರಸಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಅದು ನಿಜಕ್ಕೂ ನಮ್ಮಂಥವರಿಗೆ ಸಂತೋಷದ ಸುದ್ದಿ. ಈ ರೀತಿ ಅನೇಕ ಕಲಾವಿದರನ್ನು ಎಲೆಮರೆಯ ಕಾಯಿ ಅಂತ ಹೇಳ್ತಾರಲ್ಲ, ಆ ರೀತಿ ಸಮಾಜಕ್ಕೆ ಗೊತ್ತಿಲ್ಲದೆ ಇರುವಂಥ ಜನಗಳನ್ನು ಸಮಾಜ ಮುಂದೆ ತರುವಂಥ ದೃಷ್ಟಿಯಿಂದ ಲಾಫ್ಟಿ ಲ್ಯಾಂಡ್ ಅವರನ್ನು ಕೆಲಸ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಹೊಸ ಹೊಸ ವಿಚಾರಗಳಿವೆಲ್ಲ. ಚಿತ್ರಕಲೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬೇಸಿಕ್ಸ್ ಬಿಟ್ಟರೆ ಜನಕ್ಕೆ ಇದಿಷ್ಟೊಂದು ದೊಡ್ಡ ವಿಚಾರನ ಬೇರೆ ಬೇರೆ ಲಲಿತ ಕಲೆಯಲ್ಲಿ ಬೇರೆ ಬೇರೆ ಕಲೆಗಳು ಅಷ್ಟಾಗಿ ಕಾಣಿಸ್ಕೊಂಡ್ರು ಚಿತ್ರಕಲೆ ಅಷ್ಟಾಗಿ ನಮ್ಮ ಟಚ್ ಇರಲಿಲ್ಲ. ಬಟ್ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ. ಅಡ್ವಾಣಿ ಅವರಿಗೆ ಪೇಂಟಿಂಗ್ ಹೇಳ್ಕೊಟ್ಟಿದ್ರಿಂದ ಹಿಡಿದು, ನಿಮ್ಮ ಒಂದು ಕಾಲೇಜ್ ಡೇಸ್ನ ಹೋರಾಟಗಳಿಂದ ಹಿಡಿದು, ಆರ್ಟಲ್ಲಿರೋ ವಿಧಾನಗಳಿಂದ ಹಿಡಿದು ಹಲವಾರು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ಸರ್. ತುಂಬ ಖುಷಿ ಆಯಿತು. ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು. ಹೀಗೇನೆ ಕೆಲಸ ಮುಂದುವರಿಸಿ. ನಮಸ್ಕಾರ. ಥ್ಯಾಂಕ್ ಯು ಸರ್.